ಸ್ನೇಹಿತರೆ, ಇದನ್ನು ನಾನು ನಿಮಗೆ ಹೀರೆಕಾಯಿ ದೋಸೆ ಅಥವಾ ಅದನ್ನು ಚಟ್ನಿ ಅಂತ ಕರೀತಾರೆ ಮಂಗಳೂರು ಕಡೆ, ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, 1 ಕಪ್ಪು ತಿಂಡಿ ಅಕ್ಕಿ ತೊಗೊಂಡಿದ್ದೀನಿ, 1/4 ಕಪ್ ಅದಕ್ಕೆ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಇವೆರಡನ್ನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಅದಕ್ಕೆ ನೀರು ಹಾಕಿಬಿಟ್ಟು ಒಂದು 4 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡಿ, ಹೀರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾರೆಲ್ಲ ತೆಗೆದುಬಿಟ್ಟು ಸಿಪ್ಪೆ ತೆಕ್ಕೊಂಡು ಲೈಟಾಗಿ ಅದನ್ನು ತೆಳುವು ಸ್ಲೈಸ್ ಮಾಡ್ತಾಯಿದ್ದೀನಿ. ತೆಳ್ಳಗೆ ಕೊರಿಬೇಕಾಗುತ್ತೆ. ಹೀರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಈಗ ಅದನ್ನು ಸ್ಲೈಸ್ ಮಾಡಿದ್ದೀನಿ. ಈಗ ಒಂದು ಮಿಕ್ಸಿಗೆ 1 ಕಪ್ ತೆಂಗಿನ ತುರಿ, 8 ಮೆಣಸಿನ್ಕಾಯಿ, ಜೀರಿಗೆ 1 ಟೀ ಸ್ಪೂನ್, ಕೊತ್ತಂಬರಿ ಬೀಜ 1 ಟೀ ಸ್ಪೂನ್, ಸ್ವಲ್ಪ ಹುಣಸೆಹಣ್ಣು, ಅರಿಶಿಣ, ಸ್ವಲ್ಪ ರುಚಿಗೆ ಉಪ್ಪು ಹಾಗೂ ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ಇವೆಲ್ಲವನ್ನೂ ಕೂಡ ನೆನೆಸಿದಂಥ ಅಕ್ಕಿ ಮತ್ತು ಕಡಲೆಬೇಳೆನೂ ಹಾಕಿ ಮಿಕ್ಸಿಗೆ ಒಟ್ಟಿಗೆ ತಿರುಗ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ತಿರುಗುವಾಗ. ಇದರದ ಹದ ಹೇಗಿರಬೇಕಂದ್ರೆ ಹೆಚ್ಚು ಕಡಿಮೆ ದೋಸೆ ಹಿಟ್ಟಿನ ಹದದಲ್ಲೇ ಇರುತ್ತೆ ಅದು. ನೋಡಿ, ರೆಡಿ ಮಾಡಿಕೊಡ್ತಾ ಇದ್ದೀನಿ. ಈಗ ದೋಸೆಗೆ ಚಟ್ನಿ ಮಾಡೋಣ. 1 ಕಪ್ ತೆಂಗಿನ ತುರಿ, ಹುರಿಗಡಲೆ 1/4 ಕಪ್ಪು, 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು. ಇದನ್ನು ನೀರು ಹಾಕಿ ತಿರುಗ್ಕೋತಾ ಇದ್ದೀನಿ. ನೋಡಿ, ಚಟ್ನಿ ರೆಡಿ ಆಯಿತು. ಇದಕ್ಕೆ ಕೊಬ್ಬರಿ ಎಣ್ಣೆನಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಸಿವೆ, ಒಂದು ಸ್ವಲ್ಪ ಇಂಗು, 4 ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ರೆಡಿ ಆಯಿತು. ಈಗ ಕಾವಲಿ ಹದ ಮಾಡ್ಕೊಂಬಿಟ್ಟು ಕಾವಲಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಹಿಟ್ಟಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಹೀರೆಕಾಯಿದು ಸ್ಲೈಸನ್ನು ಅದ್ದಿ ಇದ್ರ ಮೇಲೆ ಇಡ್ತಾಯಿದ್ದೀನಿ. ಒಂದ್ರ ಪಕ್ಕ ಇಡ್ತಾಯಿದ್ದೀನಿ. ನೋಡಿ, ಇದಾಗ್ತಿದ್ದಂಗೆ ಫುಲ್ ಒಂದು ರೌಂಡ್ ಆಗ್ತಿದ್ದಂಗೆ ಅದನ್ನು ಅದ್ರ ಮೇಲೆ ಎಣ್ಣೆ ಚೆನ್ನಾಗಿ ಹಾಕಿಬಿಟ್ಟು ಈಗ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತಿರುಗಿಸಿ ಹಾಕಬೇಕು. ನೋಡಿ, ಎಷ್ಟು ಚೆನ್ನಾಗಿ ಇದೆ ಇದು. ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿದೆ. ಕಾಣಲಿಕ್ಕೆ ಹೇಗಿದೆಯೋ ಹಾಗೆ ತಿನ್ನಲಿಕ್ಕೂ ಕೂಡ. ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ.